ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನೀನಿರಲು ಜೊತೆಯಲ್ಲಿ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಪರಿ ಮತ್ತು ಹರೀಶಣ್ಣ ಇಬ್ಬರು ಜಗಳಾಡ್ತಿರ್ಬೇಕಾದ್ರೆ ಅಲ್ಲಿ ಶಿವರಾಜ್ ಈ ಕಡೆ ಹಾಲ್ ಟಿಕೆಟ್ ಕೊಡೋಣ ಅಂತ ಕೃಷ್ಣನ ಹತ್ರ ಬರ್ತಾ ಇರಬೇಕಾದ್ರೆ, ಅಂಕಲ್ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಪರಿ ಕೇಳ್ತಾಳೆ. ಶಾಕಾಗಿ ಹಾಗೆ ಶಿವರಾಜ್ ನಿಂತ್ಕೊಂಡಾಗ ಕೆಳಗಡೆ ತಪ್ಪಕ್ಕಂತ ಪೇಪರ್ ಬಿದ್ದುಬಿಡುತ್ತೆ. ಆಗ ಈ ಕಡೆ ಹರೀಶಣ್ಣ ಹೇಳ್ತಾ ಇರ್ತಾನೆ, ಯಾಕೆ ಮನೇಲಿರೋ ಫ್ಯಾನ್ ಗಾಳಿ ಅಂಕಲ್ ನಿಮಗೆ ಸೆಟ್ ಆಗಲ್ವಾ, ಹೊರಗಡೆ ಗಾಳಿನೇ ಬೇಕಾ ಅಂತ ಅಂದಾಗ ಶಿವರಾಜ್ ತುಂಬ ನಡ್ಗಾಡ್ತಾ ಇರ್ತಾರೆ. ಏನಿದು ಕೆಳಗಡೆ ಪೇಪರ್ ಬಿದ್ದಿದೆಯಲ್ಲ ಅಂತ ಕೇಳ್ತಿರ್ಬೇಕಾದ್ರೆ ಇನ್ನೂ ಶಾಕ್ ಆಗಿ ಹಾಗೆ ಪೇಪರ್ನ ನೋಡ್ತಾ ನಿಂತ್ಕೊಬಿಡ್ತಾನೆ. ಹಾಗೆ ಇಬ್ಬರು ಸಹ ಆ ಪೇಪರ್ ಏನಿರ್ಬೋದು ಅಂತ ಆಲ್ ಟಿಕೆಟ್ನ ತೊಗೊಳಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಇಬ್ಬರು ಬಗ್ಗಿದ ತಕ್ಷಣ ಸೊಂಟ ಉಳುಕ್ಬಿಡುತ್ತೆ. ಏನರಿ ಈ ಥರ ಸೊಂಟ ಉಳುಕ್ತು ಅಂದಾಗ, ಹೌದು ಪರಿ ನನಗೂ ಉಳುಕ್ತು ಅಂತ ಹರೀಶ್ ಹೇಳ್ತಾ ಇರ್ತಾನೆ. ಅಯ್ಯೋ, ತಿಂದಿದ್ದು ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ, ಅದಕ್ಕೆ ಬಗ್ಗಕ್ಕಾಗಲ್ಲ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಶಿವರಾಜ್ ಆಲ್ ಟಿಕೆಟ್ನ ತೊಗೊಂಡು, ಇದು ನಮ್ಮದೇ ಪ್ರಿಂಟಿಂಗ್ ಮಿಷನ್ದು ಏನೋ ಪೇಪರು ವೇಸ್ಟ್ ಇದು, ಆಮೇಲೆ ನಾನು ಬಿಸಾಕ್ತೀನಿ ಅಂತ ಬಡಬಡನೆ ಹೋಗೇ ಬಿಡ್ತಾರೆ. ಆಗ ಪರಿ ಹೇಳ್ತಾ ಇರ್ತಾಳೆ, ಅಲ್ಲ ಬಂದಾಗ ನೋಡಿದರೆ ಸ್ಲೋ ಮೋಷನಲ್ಲಿ ಬಂದರು, ಈಗ ನೋಡಿದರೆ ಎಕ್ಸ್ಪ್ರೆಸ್ ಥರ ಹೋಗ್ತಾ ಇದ್ದೀರಲ್ಲ, ಏನೋ ಇರ್ಬೋದು ಅಂತ ಇಬ್ಬರು ಮಾತಾಡ್ಕೋತಾ ಇರ್ತಾರೆ. ಹಾಗೆ ಹರೀಶಣ್ಣ ಹೇಳ್ತಾ ಇರ್ತಾನೆ, ಏನೋ ಗುಟ್ಗುಟ ನಡೆಸ್ತಾ ಇದ್ದಾರೆ, ಆದಷ್ಟು ಬೇಗ ಏನು ಅಂತ ಕಂಡಿಡ್ದು ಅಕ್ಕನಿಗೆ ಹೇಳಿ ನಾವು ಶಬಾಷ್ ಅಂತ ಅನಿಸ್ಕೋಬೇಕು ಅಂತ ಮಾತಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಕಾವ್ಯ ಎಷ್ಟು ಹುಡುಕಿದ್ರು ಹಾಲ್ ಟಿಕೆಟ್ ಸಿಗೋದೇ ಇಲ್ಲ. ಈ ಕಡೆ ಕೃಷ್ಣನು ತುಂಬ ಟೆನ್ಷನಾಗಿ ಓಡಾಡ್ತಿರ್ಬೇಕಾದ್ರೆ ಕಾವ್ಯ ಬರ್ತಾಳೆ. ಸಿಗ್ತಾ ಅಂತ ಕೇಳ್ತಿರ್ಬೇಕಾದ್ರೆ, ಇಲ್ಲ ಅಣ್ಣ ಅಂತ ಅಂದಾಗ, ನನಗೆ ಗೊತ್ತು ನನ್ನ ಹಣೆ ಬರದಲ್ಲಿ ಸರ್ಕಾರಿ ಕೆಲಸ ಬರದೇ ಇಲ್ಲ, ನನ್ನ ಹಣೆ ಬರನೇ ಎಷ್ಟು ಅಂತ ಮತ್ತೆ ಬೇಜಾರು ಮಾಡಿಕೊಂಡು ಕೃಷ್ಣ ಮಾತಾಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ರಚನಾ ಕಾರಿಂದ ಇಳಿದು ಬರ್ತಿರ್ತೀರ ನೋಡಿ, ಈ ಕಡೆ ಕೃಷ್ಣನಿಗೂ ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಹರೀಶಣ್ಣ ಮತ್ತು ಇಬ್ಬರು ಪರಿನು ಕಣ್ಣು ಗದ್ದು ಮುಚ್ಚಿ ಈ ಕಡೆ ನೋಡ್ತಾ ಇರ್ತಾರೆ. ಟಾಪರ್ ಅಂದರೆ ಇವಳೇ ನೋಡು, ನಿಮ್ಮ ಅಕ್ಕನಿಗೆ ಸರಿಯಾದ ಟಕ್ಕರ್ ಕೊಡಲು ಬಂದ್ಲು ಅಂತಂದಾಗ ಬಾಯ್ ಮುಚ್ಕೊಂಡು ಇರ್ತೇ ಇಲ್ವೋ ಅಂತ ಪರಿ ಹರಿನ ಬೈತಾ ಇರ್ತಾಳೆ. ಅಷ್ಟೊತ್ತಿಗೆ ತುಂಬ ಖುಷಿಯಿಂದ ಆಫೀಸಿಂದ ಈ ಕಡೆ ರಚನಾ ಕೃಷ್ಣನ ಹತ್ರ ಬರ್ತಾ ಇರ್ತಾಳೆ. ಇನ್ನೊಂದು ಕಡೆ ಪರಿ ರಚನಾ ನೋಡಿ ಬೈಕತ್ತಾ ಇರ್ತಾಳೆ. ಹೇಗೆ ಇನ್ನೊಬ್ಬ ಮುಖಂಡ ಹುಟ್ಟೋದಿಲ್ವೋ ಅದೇ ರೀತಿ ನಮ್ಮ ಅಕ್ಕನಿಗೆ ಟಕ್ಕರ್ ಕೊಡೋಕ್ಕೆ ಯಾರು ಈ ಜನ್ಮದಲ್ಲಿ ಬರೋದೇ ಇಲ್ಲ, ಬಂದರೂ ಅವಳ ಮುಂದೆ ನಿಲ್ಲೋಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಬೇಕಾದ್ರೆ ಹರಿ ಹೇಳ್ತಿರ್ತಾನೆ, ಬೆಳಿಗ್ಗೆ ಬೈಕಲ್ಲಿ ಹೋದವಳು ಇವಾಗ ಕಾರಲ್ಲಿ ಹೇಗೆ ಬರ್ತಾ ಇರ್ತಾಳೆ ನೋಡು ಅಂತ ಹೇಳ್ತಾ ಇರ್ತಾನೆ. ಏನು ಅರ್ಥನೇ ಇಲ್ಲದಿದ್ದಾಗ ಅದಕ್ಕೆ ಅರ್ಥ ಹುಡ್ಕೋದು ನಮ್ಮ ತಪ್ಪು, ನಮ್ಮ ಜೀವನಕ್ಕೆ ಅರ್ಥ ಇರಲ್ಲ, ನಡಿ ಕೆಲಸ ನೋಡೋಣ ಅಂತ ಪರಿ ಹರಿನ ಬೈಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಈ ಕಡೆ ರಚನಾ ನೋಡಿ ಕೃಷ್ಣ ಹೇಳ್ತಿರ್ತಾನೆ, ಏನ್ರಿ ಲಕ್ಕಿ ಚಾಮ್, ಹೋಗ್ಬೇಕಾದ್ರೆ ನನ್ನ ಗಾಡಿ ಕೈ ಕೊಡ್ತು ಅಂತ ಬರಬೇಕಾದ್ರೆ ಕಾರಲ್ಲಿ ಬಂದಿದ್ದೀರಾ ಅಂದಾಗ, ಹಾಗೇನಿಲ್ಲ ದೇಶಪ್ರೇಮಿಯವರೇ, ನಾನು ತಲೆ ಸುತ್ತಿ ಬಿದ್ನಲ್ಲ ಅದಕ್ಕೋಸ್ಕರ ನಮ್ಮ ಬಾಸು ಕ್ಯಾಬ್ ಬುಕ್ ಮಾಡಿ ಕಳಿಸಿರು ಅಂದಾಗ, ಪರವಾಗಿಲ್ಲ ಕಣ್ರಿ, ನಿಮ್ಮ ಬಾಸ್ಗೂ ಹೃದಯ ಇದೆ ಅಂತ ಹೇಳ್ಕೊಂಡು ನಗಾಡ್ತಾ ಇರ್ತಾನೆ. ಆಗ ಮತ್ತೆ ಹೇಳ್ತಿರ್ತಾನೆ, ನೋಡಿರಿ ನನಗೆ ಅದೃಷ್ಟ ಇಲ್ಲ, ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗೋಕ್ಕೂ ಆಗಲಿಲ್ಲ, ಇವಾಗ ಬಂದು ಪಿಕಪ್ ಮಾಡೋಕ್ಕೂ ಆಗಲಿಲ್ಲ ಅಂತ ಅನ್ಬೇಕಾದ್ರೆ, ಬೇಜಾರಾಗಿ ಮಾಡ್ಕೋತೀರಾ, ನಿಮ್ಮ ಮೇಲೆ ನೀವು ಬೇಜಾರು ಮಾಡ್ಕೋಬೇಡಿ ಆಯಿತಾ, ಇವತ್ತಿಲ್ಲ ಅಂದರೆ ನಾಳೆ ನನ್ನನ್ನು ಡ್ರಾಪ್ ಮಾಡಿರಂತೆ ಬಿಡ್ರಿ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ. ಹಾಗೆ ಕೃಷ್ಣ ಹೇಳ್ತಾ ಇದ್ದ, ನಿಮ್ಮ ತಂದೆ ಕಾರಲ್ಲೇ ಓಡಾಡಿಸ್ತಿದ್ರು, ನೀವೆಲ್ಲಿ ಕಪ್ಪಾಗ್ತೀರಾ ಅಂತ ಅವರೇ ನೆರಳಾಗಿ ನಿಮಗೆ ನಿಂತಿದ್ರು, ಆದರೆ ನನ್ನನ್ನು ಮದುವೆಯಾಗಿ ನೀವು ತುಂಬ ಕಷ್ಟಪಡ್ತಾ ಇದ್ದೀರಲ್ವಾ ಅಂತಂದಾಗ, ತಂದೆಗಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ನೀವಿರಬೇಕಾದ್ರೆ ನಾನ್ಯಾಕೆ ಬೇಜಾರು ಮಾಡ್ಕೊಳ್ಳಿ ಅಂತ ರಚನೆ ಕೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ರಚನೆ ಹೇಳ್ತಾ ಇರ್ತಾಳೆ, ನಾವು ಹೇಗೆ ಬದುಕ್ತಿದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಹೇಗೆ ಬದುಕ್ತೀವಿ ಅನ್ನೋದು ಇಂಪಾರ್ಟೆಂಟು, ಅದರಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮಿಗೆಲ್ಲ ಹೆಣ್ಮಕ್ಳು ಎದ್ರಲ್ಲ ಬಿಡಿ ಅಂತ ಅಂದಾಗ, ನೀವು ಬಿಡಿಯಪ್ಪ ಆನೆ ಗಂಟಿದ್ರು ಅಂಬಾರಿ ಥರ ಇರ್ತೀರಾ, ನಿಮ್ಮನ್ನು ಮೀರ್ಸೋಕ್ಕಾಗಲ್ಲ ಅಂತ ಕೃಷ್ಣ ನಗಾಡ್ತಾ ಇರ್ತಾನೆ. ಹಾಗೆ ಕಾವ್ಯ ಹೇಳ್ತಿರ್ತಾಳೆ, ನೋಡು ಅಣ್ಣ, ಅದಕ್ಕೆ ಮದುವೆ ಆಗಿರೋದು ನಿನ್ನನ್ನು ಬಿಟ್ಟೋಗೋಕ್ಕಲ್ಲ, ಜೊತೆಯಾಗಿ 206 ವರ್ಷ ಇರೋಕ್ಕೆ ಅಂದಾಗ, ಇದಪ್ಪ ಮಾತು ಅಂದರೆ ನನ್ನ ನಾದಿನಿ ಅರ್ಥ ಮಾಡ್ಕೋತಾಳೆ, ಆದರೆ ನೀವೇ ನನ್ನ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಯೋಚನೆ ಮಾಡಬೇಡ್ರಿ, ನಾನು ಒಂದಿನ ಕಾರ್ ತೊಗೋತೀನಿ, ಬೆಳಗ್ಗೆ ಪಿಕಪ್ಪು ಸಂಜೆ ಡ್ರಾಪು ಪ್ರತಿಯೊಂದನ್ನು ನಾನೇ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಕಾವ್ಯ ಹೇಳ್ತಾ ಇರ್ತಾಳೆ, ಅಣ್ಣ ಕಾರ್ ತೊಗೊಳ್ಳುವಂತೆ ಮೊದಲು ಹಾಲ್ ಟಿಕೆಟ್ ಸಿಕ್ಕಿಲ್ವಲ್ಲ, ಏನು ಮಾಡ್ತೀಯಾ ಅಂತ ಅಂದಾಗ ರಚನೆಗೆ ಹೇಳ್ತಾ ಇರ್ತಾಳೆ, ಏನೋ ಹಾಲ್ ಟಿಕೆಟ್ ಸಿಕ್ಕಿಲ್ವಾ, ಅಲ್ಲೇ ಟೇಬಲ್ ಮೇಲೆ ಬುಕ್ಸ್ ಒಳಗಡೆ ಇಟ್ಟೋಗಿದ್ನಲ್ಲ ಅಂತ ಅನ್ಬೇಕಾದ್ರೆ, ಅಯ್ಯೋ ಅದಕ್ಕೆ ಎಲ್ಲ ಕಡೆ ಹುಡುಕ್ತೆ, ಎಷ್ಟು ಹುಡುಕಿದ್ರು ಸಿಗಲಿಲ್ಲ, ಅದಕ್ಕೆ ಅಣ್ಣ ಎಕ್ಸಾಮ್ ಬರೆಯೋ ಯೋಗ್ಯತೆ ನನಗಿಲ್ಲ ಅಂತ ಬೇಜಾರು ಮಾಡ್ಕೊಂಡೆ ಕೂತಿದ್ದಾನೆ ಅಂತ ಹೇಳ್ತಾ ಇರ್ತಾಳೆ. ಆಗ ರಚನೆ ಹೇಳ್ತಾ ಇರ್ತಾಳೆ, ಹಾಗಾಗಕ್ಕೆ ನಾನು ಬಿಡಲ್ಲ, ಬೇಜಾರು ಮಾಡ್ಕೋಬೇಡಿ, ನೀವು ಕೆಲಸ ಗೀಟಿಸ್ಕೊಂಡ್ರೆ ಮಾವ ನಿಮ್ಮ ಸಂಬಂಧ ಸರಿ ಹೋಗೋದು ಅಂತ ಅಂದಾಗ, ಆ ಅದೃಷ್ಟ ನನಗಿಲ್ಲ ಬಿಡಿ, ಆ ದೇವರು ನನ್ನ ಹಣೆ ಬರದಲ್ಲಿ ಬರ್ದಿಲ್ಲ ಅಂದಾಗ, ಆ ರೀತಿ ಯಾಕ್ರಿ ಯೋಚನೆ ಮಾಡ್ತಿರೋ, ಗೆಲ್ಲ ದಾರಿ ಕಣ್ಮುಂದೆ ಇರಬೇಕಾದ್ರೆ ಸೋತೆ ಅಂತ ಒಪ್ಕೋಬಾರ್ದು ಅಂತ ಧೈರ್ಯ ತುಂಬ್ತಾ ಇರ್ತಾಳೆ. ಹಾಗೆ ರಚನೆ ಹೇಳ್ತಾ ಇರ್ತಾಳೆ, ನಾನು ಹಾಗೆ ಆ ರೀತಿ ಆಗೋಕ್ಕೆ ಬಿಡಲ್ಲ, ಖಂಡಿತ ಹಾಲ್ ಟಿಕೆಟ್ ಹುಡುಕ್ತೀನಿ ಅಂತ ಒಳಗಡೆ ಬಂದು ಎಲ್ಲ ಹುಡುಕ್ತಿರ್ಬೇಕಾದ್ರೆ ಕಾವ್ಯನು ಬರ್ತಾಳೆ. ಅದಕ್ಕೆ ಇಲ್ಲೆಲ್ಲ ನಾನು ಹುಡುಕ್ತೆ ಅಂದಾಗ, ದೇವಸ್ಥಾನದಿಂದ ಹಾಲ್ ಟಿಕೆಟ್ ತಂದು ಈ ಬುಕ್ ಒಳಗೆ ಇಟ್ಟಿದ್ದೆ ಕಾವ್ಯ, ಎಲ್ಲೂ ಕಾಣಿಸ್ತಿಲ್ವಲ್ಲ ಅಂತ ಟೆನ್ಷನಿಂದ ಹುಡುಕ್ತಾ ಇದ್ದರೆ ಅಷ್ಟೊತ್ತಿಗೆ ಪರಿ ಹರೀಶಣ್ಣ ಇಬ್ಬರು ಬರ್ತಾರೆ. ಇಬ್ಬರು ಕೇಳ್ತಾ ಇರ್ತಾರೆ, ಏನು ಹುಡುಕ್ತಿದ್ಯಾ ರಚನಾ, ಅವಾಗ ನೋಡಿದರೆ ಕಾವ್ಯ ಹುಡುಕ್ತಾ ಇದ್ಲು, ಇವಾಗ ನೋಡಿದರೆ ನೀನು ಹುಡುಕ್ತಿದ್ಯಾ, ಏನು ಹುಡುಕ್ತಿದ್ಯಾ ಅಂತ ಹೇಳಿದರೆ ನಾವು ಸಹಾಯ ಮಾಡ್ಬೋದಲ್ಲ, ಏನಾದರೂ ಈ ಮನೇಲಿ ನಿಧಿ ಗಿಧಿ ಇದೆಯಾ ಅಂತ ಪರಿ ಕೇಳ್ತಾ ಇರ್ತಾಳೆ. ನಿಧಿ ಇದೆಯಾ, ಹಾಗಾದರೆ ನನಗೆ ತೋರಿಸು ಎಲ್ಲಿದೆ ಅಂತ ಹರೀಶಣ್ಣ ಬಾಯಿ ಬಿಡ್ಕೊಂಡು ಕೇಳ್ತಾ ಇರ್ತಾನೆ.
ಹಾಗೆ ನಿಧಿ ಏನಾದರೂ ಸಿಕ್ಕಿದ್ರೆ ನನಗೊಂದು 10% ಕೊಡಿ ಸಾಕಪ್ಪ ಅಂತ ಪರಿ ಹೇಳ್ತಿರ್ಬೇಕಾದ್ರೆ ಹರೀಶ್ ಅಣ್ಣ ನನಗೂ ಒಂದು 10% ಕೊಡಿ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಕಾವ್ಯ ಹೇಳ್ತಾಳೆ, ಈ ಮನೇಲಿ ಊಟ ಮಾಡೋಕ್ಕೆ ಅಕ್ಕಿನೇ ಇಲ್ಲ, ಇನ್ನು ನಿಧಿ ಸಿಗುತ್ತಾ? ಅದಕ್ಕೆ ನಾನು ಕೆಲವೊಂದು ಡೌಟ್ಸ್ನ ಕ್ಲಿಯರ್ ಮಾಡಿದ್ರು, ಅದನ್ನು ಪೇಪರಲ್ಲಿ ಬರೆದಿದ್ರು, ಅದನ್ನು ಹುಡುಕ್ತಿದ್ದಾರೆ ಅಂತ ಅಂದಾಗ ಹಾಂ ಹೌದು ಹೌದು ಅಂತ ರಚನಾನೇ ಹೇಳ್ತಾ ಇರ್ತಾಳೆ. ಆಗ ಆಶ್ಚರ್ಯದಿಂದ ಪರಿ ಕೇಳ್ತಾ ಇರ್ತಾಳೆ, ನೀವಿಬ್ಬರು ಒಂದಾಗ್ಬಿಟ್ರೆ ಹಾಗಾದರೆ ನೀನು ಯಾವಾಗ ಇವ್ಳ ಡೌಟ್ನ ಕ್ಲಿಯರ್ ಮಾಡಿದೆ ಅಂತ ಅಂದಾಗ ರಚನನಿಗೂ ಕಾವ್ಯನಿಗೂ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಕಾವ್ಯ ಮಾತಿನ ದಾಟಿನ ಚೇಂಜ್ ಮಾಡ್ತಾ ಇರ್ತಾಳೆ. ಏನು ನಾನು ಇವ್ರ ಜೊತೆ ಮಾತಾಡ್ದ ಇವ್ರನ್ನ ಒಂದಾಗತ್ತಾ, ಇವ್ರ ಮುಖ ನೋಡಿದ್ರೆ ನನಗೆ ಇಷ್ಟ ಇಲ್ಲ, ನನ್ನ ಪಾಡಿಗೆ ನಾನು ಓದ್ಕೋತಿದ್ದೆ, ಇವರೇ ಡೌಟ್ ಕ್ಲಿಯರ್ ಮಾಡ್ತೀನಿ ಅಂತ ಬರ್ತಿದ್ರು, ಏನಾದರೂ ಮಾಡ್ಕೊಳ್ಳಿ ಅಂತ ಬುಕ್ಸ್ನ ಬಿಟ್ಟು ಹೋದೆ, ಅಷ್ಟೊತ್ತಿಗೆ ಇವರೇ ಎಲ್ಲ ಕಳ್ದಾಕಿದ್ದಾರೆ, ಅದಕ್ಕೆ ಹೇಳಿದೆ ನನ್ನ ಬುಕ್ನ ನೀವು ಹುಡುಕೊಡ್ಬೇಕು ಅಂತ ಹಠ ಮಾಡಿದ್ನಲ್ಲ, ಹುಡುಕ್ತಿದ್ದಾರೆ ಅಂದಾಗ ಈ ಕಡೆ ರಚನೆನೂ ಹೇಳ್ತಾ ಇರ್ತಾಳೆ, ಹೌದು ಹೌದು ಬಿಡಮ್ಮ, ನಿನ್ನ ಬುಕ್ಸ್ನ ನಾನೇ ತಾನೇ ಕಳ್ದಾಕಿದ್ದು, ಹುಡ್ಕೊಡ್ತೀನಿ ಅಂತ ನಾಟಕ ಮಾಡಿಕೊಂಡು ಇಬ್ಬರು ಬುಕ್ಸ್ ಹುಡುಕ್ತಾ ಇದ್ದರೆ ಈ ಕಡೆ ಹರೀಶನಿಗೂ ಮತ್ತು ಈ ಕಡೆ ಪರಿಗೂ ತುಂಬ ಟೆನ್ಷನ್ ಆಗುತ್ತೆ. ಅವಾಗ ಪರಿ ಕೇಳ್ತಾ ಇರ್ತಾಳೆ, ಅಲ್ಲ ಹರಿ, ನಾವೇನಾದರೂ ಇವಳನ್ನ ಕನ್ಫ್ಯೂಸ್ ಮಾಡಿದ್ವಾ, ಇವ್ರು ನಮ್ಮನ್ನು ಕನ್ಫ್ಯೂಸ್ ಮಾಡಿದ್ರ ಅಂತಾಗ, ಸುಮ್ಮನೆ ಇರು, ಮೊದಲೇ ನನ್ನ ತಲೆ ಕೆಟ್ಟೋಗಿದೆ, ನೀನು ಬೇರೆ ಏನೇನೋ ಹೇಳಿ ಕನ್ಫ್ಯೂಸ್ ಮಾಡಬೇಡ ಅಂತ ಒದ್ದಾಡ್ತಾ ಇರ್ತಾನೆ. ಹಾಗೆ ನನ್ನ ಕಡೆ ಹರಿ ಬಂದು ಕೇಳ್ತಾ ಇರ್ತಾನೆ, ಅಲ್ಲ ಕಳ್ದೋಗಿದ್ದು ನೋಟ್ಬುಕ್ ಅಂತ ಹೇಳ್ತಿದೆಯಲ್ಲ ರಚನಾ, ಇಲ್ಲೆಲ್ಲ ಬಗ್ಗೆ ನೋಡ್ತಿದೆಯಲ್ಲ, ಅಲ್ಲಿದ್ದಿದ್ರೆ ನಮಗೆ ಕಾಣ್ತಿರ್ಲಿಲ್ವಾ ಅಂತ ಅಂದಾಗ, ನಿಜವಾಗ್ಲೂ ಅಣ್ಣ ನಾನು ನೋಟ್ಬುಕ್ನೇ ಹುಡುಕ್ತಿದ್ದೀನಿ ಅಂತ ತುಂಬ ಟೆನ್ಷನಿಂದ ಹುಡುಕ್ತಾ ಇರ್ತಾಳೆ. ಆದರೆ ಇವರಿಬ್ಬರಿಗೂ ತುಂಬ ತಲೆ ಕೆಡ್ತಾ ಇರುತ್ತೆ. ಅಷ್ಟೊತ್ತಿಗೆ ಈ ಕಡೆ ಮಹಾಲಕ್ಷ್ಮಿ ಬಂದುಬಿಟ್ಟು ಕಾವ್ಯನ ಬಾಯಲ್ಲಿ ಒಂದು ನಿಮಿಷ ಅಂತ ಹೇಳ್ಕೊಂಡು ಹೋಗ್ತಾಳೆ. ಯಾಕಮ್ಮ ಹೇಳ್ಕೊಬರ್ತಿದ್ಯಾ ಅಂದಾಗ, ನಿಜ ಹೇಳಿ ಏನು ಹುಡುಕ್ತಿದ್ದೀರಾ ಅಂದಾಗ, ನಿಜವಾಗ್ಲೂ ನೋಟ್ಸ್ನೇ ಹುಡುಕ್ತಾ ಇದ್ದೀವಿ ಅಂತ ಹೇಳ್ತಾ ಇರ್ತಾಳೆ. ನೋಟ್ಸ್ ಹುಡುಕಿದ್ರೆ ರಚನನ ಮುಖದಲ್ಲಿ ಯಾಕೆ ಅಷ್ಟು ಗಾಬರಿ ಇತ್ತು, ನಿಜ ಹೇಳು ಅಂತ ಅಂದಾಗ ಏನು ಹೇಳ್ದಲೆ ಹಾಗೆ ಸುಮ್ಮನಾಗಿ ಬಿಡ್ತಾಳೆ. ಈ ಕಡೆ ಕೃಷ್ಣ ಯಾರಿಗೂ ಹೇಳ್ಬೇಡ, ಗೊತ್ತಾದರೆ ಊರ್ಮಿಳ ಅದಕ್ಕೆ ನನ್ನ ಕೆಲಸನ ಸಿಗ್ದಂಗೆ ಮಾಡ್ತಾರೆ ಅಂತ ಹೇಳಿದ ಮಾತನ್ನ ನೆನಪಿಸ್ಕೊಂಡು, ಏನೂ ಇಲ್ಲ ಅಮ್ಮ, ನಿಜವಾಗ್ಲೂ ನಾನು ನೋಟ್ಸ್ ಬುಕ್ ಹುಡುಕ್ತಿದ್ದೆ ಅಂತ ಸುಳ್ಳು ಹೇಳ್ತಿರ್ಬೇಕಾದ್ರೆ ನೀನು ನನ್ನ ಮಾತು ಕೇಳಲ್ಲಲ್ವಾ ಅಂದ್ಬಿಟ್ಟು ಕೋಲ್ ತಾಂಡು ಮಹಾಲಕ್ಷ್ಮಿ ಹೊಡಿತಾ ಇರ್ತಾಳೆ. ಅಷ್ಟೊತ್ತಿಗೆ ಶಿವರಾಜ್ ಬಿಡು ಬಿಡು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಕಾವ್ಯ ಕೂಗ್ತಾ ಇರ್ತಾಳೆ, ಅಮ್ಮ ನಿಜ ಹೇಳ್ತೀನಿ ಬಿಟ್ಬಿಡಮ್ಮ ಅಂತ ಅಂದಾಗ, ಆಲ್ ಟಿಕೆಟ್ ಹುಡುಕ್ತಿದ್ದೆ ಅಂತ ಸತ್ಯ ಹೇಳ್ತಾಳೆ. ಯಾರ್ದು ಅಂತ ಕೇಳ್ತಿರ್ಬೇಕಾದ್ರೆ ನಂದಲ್ಲ, ರಚನಾ ಅತ್ತಿಗೆದು ಅಲ್ಲ, ಅಣ್ಣಂದು ಅಂತ ಅಂದಾಗ ಅವರಿಬ್ಬರಿಗೂ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಕಾವ್ಯ ಹೇಳ್ತಾ ಇರ್ತಾಳೆ, ಅಣ್ಣ ಎಕ್ಸಾಮ್ ಬರೆಯೋದು ಹಾಲ್ ಟಿಕೆಟು ಮಿಸ್ ಆಗಿದೆ ಅಂತಂದಾಗ, ನಮ್ಮ ಕೃಷ್ಣ ಎಕ್ಸಾಮ್ ಬರೀತಿದ್ದಾನ ಅಂತ ಮಹಾಲಕ್ಷ್ಮಿ ಆಶ್ಚರ್ಯದಿಂದ ಕೇಳ್ತಾ ಇರ್ತಾಳೆ. ಹ್ಞೂ ಅಮ್ಮ ಅಂತ ಅಂದಾಗ, ನಮ್ಮಿಂದ ಯಾಕೆ ಈ ವಿಷಯನ ಮುಚ್ಚಿಡ್ತೆ ಅಂತ ಬೈತಿರ್ಬೇಕಾದ್ರೆ, ಅಣ್ಣನೇ ಹೇಳ್ಬೇಡ ಅಂತ ಹೇಳ್ದ ಅಣ್ಣ, ಏಕೆಂದರೆ ಆ ಭರವಸೆ ಇಟ್ಕೊಂಡ್ರೆ ಆಸೆ ನಿರಾಶೆ ಆದರೆ ತುಂಬ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಬೇಡ ಅಂತ ಅಂದಾಗ ಕಣ್ಣೀರು ಹಾಕ್ಕೊಂಡು ಕಾವ್ಯ ಹೊರಟೋಗ್ಬಿಡ್ತಾಳೆ. ಈ ಕಡೆ ಮಹಾಲಕ್ಷ್ಮಿ ಕಣ್ಣೀರು ಹಾಕ್ಕೊಂಡು ಶಿವರಾಜ್ಗೆ ಹೇಳ್ತಾ ಇರ್ತಾಳೆ, ನೋಡಿದ್ರಾ ನನ್ನ ಕೃಷ್ಣ ಮದುವೆ ಆದಾಗ ಬದಲಾಗ್ತಾನೆ ಅಂತ ಹೇಳಿದ್ದೆ, ಅವನಿಗೆ ಒಳ್ಳೆ ಕಾಲ ಬಂದಿದೆ ಅಂತ ಅಂದಾಗ, ನೀನೇನೇ ಹೇಳು ಆದರೆ ಅವನು ಈ ರೀತಿ ಮದುವೆ ಆಗಿರೋದನ್ನ ನಾನು ಒಪ್ಪಲ್ಲ ಅಂತ ಶಿವರಾಜ್ ಅವರು ಮತ್ತೆ ಬೈತಾ ಇರ್ತಾರೆ. ಹಾಗೆ ಮತ್ತೆ ರಚನೆ ಮತ್ತೆ ಹಾಲ್ ಟಿಕೆಟ್ ಹುಡುಕ್ತಿರ್ಬೇಕಾದ್ರೆ ಅಲ್ಲಿ ಕೀರ್ತಿ ಬರ್ತಾನೆ. ಕೀರ್ತಿ ಬಾವ ನೀವೇನಾದರೂ ಒಂದು ಪೇಪರ್ ನೋಡಿದ್ರೆ ಅಂದಾಗ ಅವನು ನೋಡಿರ್ತಾನೆ, ಆದರೂ ಸಹ ಹೇಳೋದೇ ಇಲ್ಲ. ನಿನಗ್ಯಾಕೆ ಅದನ್ನೆಲ್ಲ ಹೇಳಬೇಕು ಅಂತ ಬೈತಿರ್ಬೇಕಾದ್ರೆ ಶಿವರಾಜ್ ಬರ್ತಾನೆ. ನಿನ್ನ ಕೆಲಸ ನೀನು ನೋಡ್ಕೊ ಹೋಗು ಅಂತ ಕೀರ್ತಿಗೆ ಬೈದು ಕಳಿಸ್ತಿರ್ಬೇಕಾದ್ರೆ, ಮಾವ ನೀವೇನಾದರೂ ಒಂದು ಪೇಪರ್ನ ನೋಡಿದ್ರ ಅಂತ ಅಂದಾಗ ಈ ಕಡೆ ಹಾಲ್ ಟಿಕೆಟ್ನ ಕೊಡೋಕ್ಕಿಂತ ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಮತ್ತೆ ಪರಿನೂ ಹಾಗೆ ಹರಿನೂ ಬಂದೇ ಬಿಡ್ತಾರೆ. ಅಲ್ಲ ಅವಾಗ ನೋಡಿದರೆ ಎಕ್ಸಸೈಸ್ ಅಂತ ಹೇಳಿದೆ, ಇವಾಗ ನೋಡಿದರೆ ಪೇಪರ್ ಅಂತ ಹೇಳ್ತಿದ್ಯಾ, ಒಬ್ಬೊಬ್ರಿಗೆ ಒಂದೊಂದು ಥರ ಹೇಳ್ತಿದೆಯಲ್ಲ, ಏನು ವಿಶೇಷ ಅಂತ ಅಂದಾಗ, ಅಯ್ಯೋ ನಿಜನೇ ಹೇಳ್ತಾ ಇದ್ದೀನಿ ಹರೀಶಣ್ಣ, ಪೇಪರಲ್ಲಿ ನೋಟ್ಸ್ ಬರ್ತಿದ್ದೆ ಅದೇ ನಿಜ ಅಂತ ಅಂದಾಗ, ಅಂತೂ ಇಂತೂ ಕೂಡೋದು ಸಂಗಮ ಸೇರ್ಸೇ ಬಿಟ್ಟಲ್ಲ, ನಮ್ಮನ್ನೇ ಯಾಮರ್ಸ್ತಿದ್ಯಾ ಅಂತ ಹರಿ ಬೈತಾ ಇರ್ತಾನೆ. ಹಾಗೇನಂದ ಕಡೆ ಕೃಷ್ಣ ಡೋರ್ ಹತ್ರ ಇವ್ರು ಹುಡ್ಕಾಡೋದನ್ನ ನೋಡ್ತಿರ್ಬೇಕಾದ್ರೆ ಊರ್ಮಿಳ ಬರ್ತಾಳೆ. ಊರ್ಮಿಳ ಬಂದು ಏನು ಇಲ್ಲಿ ನಿಂತಿದ್ಯಾ ನಿನ್ನ ಜಾಗ ಅದು ಅಂತ ಹೇಳ್ತಿರ್ಬೇಕಾದ್ರೆ, ನನಗೆ ತುಂಬ ಚೆನ್ನಾಗಿ ಗೊತ್ತು, ನಾನು ಎಲ್ಲಿರಬೇಕು ಅಲ್ಲಿದ್ದೀನಿ, ನಿಮ್ಮ ಪಾಡಿ ನೀವು ಹೋಗಿ ಅಂತ ಅಂದಾಗ ಛೇ ಅಂತ ಬೈಕೊಂಡು ಊರ್ಮಿಳ ಒಳಗಡೆ ಬರ್ತಾ ಇರ್ತಾಳೆ. ಅಯ್ಯೋ ದೇವ್ರೆ, ಇವಾಗ ನಾನು ಹಾಲ್ ಟಿಕೆಟು ಸಿಕ್ತಂಗೆ ಅದರಲ್ಲಿ ಬೇರೆ ಇವ್ರು ಹೋಗ್ತಾ ಇದ್ದಾರೆ, ಖಂಡಿತ ಸಿಗಲ್ಲ, ಸಿಕ್ಕಿದ್ರೂ ಎಕ್ಸಾಮ್ ಬರೆಯೋಕ್ಕಾಗಲ್ಲ ಅಂತ ಮನಸ್ಸಲ್ಲಿ ನೋವು ಮಾಡ್ಕೋತಾ ಇರ್ತಾನೆ. ಹಾಗೆ ಅಷ್ಟೊತ್ತಿಗೆ ಪರಿ ಕೂಗ್ತಾ ಇರ್ತಾಳೆ, ಅಕ್ಕ ಅಕ್ಕ ಬನ್ನಿಲಿ, ಬೆಳಗಿಂದ ರಚನನು ಕಾವ್ಯನು ಏನೋ ಹುಡುಕ್ತಾ ಇದ್ದಾರೆ, ಕೇಳಿದರೆ ಸರಿಯಾಗಿ ಹೇಳ್ತಿಲ್ಲ ಅಂತ ಅಂದಾಗ ಊರ್ಮಿಳ ಬಂದು ಕೇಳ್ತಾ ಇರ್ತಾಳೆ, ಏನು ಹುಡುಕ್ತಿದ್ಯಾ ನಿಜ ಹೇಳು ಅಂತ ಅಂದಾಗ, ಅಕ್ಕ ನೋಟ್ಸ್ನೇ ಹುಡುಕ್ತಿದ್ದೀನಿ ಅಂತ ರಚನೆ ಹೇಳ್ತಾ ಇರ್ತಾಳೆ. ಏನು ನನ್ನ ಮನೇಲಿ ಇಲ್ದಿದ್ದಾಗ ನೀವೇನೇನು ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀರಾ ಅಂತ ಬೈತಾ ಇರ್ತಾಳೆ. ನಿಜ ಹೇಳ್ತೀಯ ಇಲ್ವಾ ಅಂತ ಅಂದಾಗ ಪರಿ ಹೇಳ್ತಾ ಇರ್ತಾಳೆ, ಅಕ್ಕ ಏನೋ ಟಿಕೆಟ್ ಅಂತ ಅಂತಿದ್ರು ಅಂದಾಗ, ಏನು ಟಿಕೆಟು ರಚನಾ, ಏನು ಟಿಕೆಟ್, ಏನಾದ್ರು ಸಿನಿಮಾ ಟಿಕೆಟಾ ಅಂತ ಕೇಳ್ತಿರ್ಬೇಕಾದ್ರೆ ಕಾವ್ಯ ಹ್ಞೂ ಅದಕ್ಕೆ ಸಿನಿಮಾ ಟಿಕೆಟ್ ಅಂದಾಗ, ಮನೇಲಿ ಮಾಡೋಕ್ಕೆ ಸಾವಿರಾರು ಕೆಲಸ ಇದೆ ಅಂಥದ್ರಲ್ಲಿ ಸಿನಿಮಾಗೆ ಬೇರೆ ಹೋಗ್ತೀಯಾ ಅಂತ ಬೈತಿರ್ಬೇಕಾದ್ರೆ, ಅದು ಹತ್ಕೆದಲ್ಲ ನನ್ನ ಫ್ರೆಂಡ್ದು ಮಿಸ್ ಆಗಿ ನನ್ನ ಹತ್ರ ಬಂದಿತ್ತು, ಅದು ಕಳೆದೋಯಿತು, ಹುಡುಕ್ತಾ ಇದ್ವಿ ಅಂತ ಏನೋ ಒಂದು ಹೇಳಿ ಕಾವ್ಯ ಮ್ಯಾನೇಜ್ ಮಾಡ್ತಿರ್ಬೇಕಾದ್ರೆ ಕೋಪ ಮಾಡಿಕೊಂಡು ಈ ಕಡೆ ಊರ್ಮಿಳ ರಚನೆಗೆ ಬೈತಾ ಇರ್ತಾಳೆ. ಅಷ್ಟೊತ್ತಿಗೆ ಮಾವನು ಟೆನ್ಷನಿಂದ ಇರ್ತಿರ್ಬೇಕಾದ್ರೆ, ಏನು ಮಾವ ನನಗೆ ಗೊತ್ತಿಲ್ದಂಗೆ ಏನಾದರೂ ಗೇಮ್ ನಡೆಸ್ತಾ ಇದ್ದೀರಾ, ಆ ರೀತಿ ಏನಾದರೂ ಮಾಡಿದರೆ ಊಹೆನೂ ಮಾಡ್ಕೊಂಡಿರ್ಬಾರ್ದು, ಆ ರೀತಿ ನಿಮಗೆ ಶಿಕ್ಷಣ ಕೊಡ್ತೀನಿ ಅಂತ ಊರ್ಮಿಳ ಬೈತಾ ಇರ್ತಾಳೆ.
ಆಗ ಶಿವರಾಜ್ ಹೇಳ್ತಿರ್ತಾರೆ, ಇಲ್ಲಮ್ಮ ನಾನೇನು ತಪ್ಪು ಮಾಡಿಲ್ಲ ಅಂತ ಅನ್ಬೇಕಾದ್ರೆ ರಚನೆ ಹೇಳ್ತಿರ್ತಾಳೆ, ಅಲ್ಲ ಕಾವ್ಯ ಮಾಡಿದ ತಪ್ಪಿಗೆ ನೀವ್ಯಾಕೆ ಮಾವನ್ನ ಬೈತಾ ಇದ್ದೀರಾ, ಆ ರೀತಿ ಎಲ್ಲ ಮಾಡಿ ಶಿಕ್ಷೆ ಕೊಡಬೇಡಿ ಅಂತ ಅಂದಾಗ, ಮೊದಲು ನೀನು ಸರಿಯಾಗಿರೋದನ್ನ ಕಲ್ತ್ಕೊ, ಮಾವನ ಜೊತೆ ಹೇಗೆ ಮಾತಾಡಬೇಕು ಅಂತ ನನಗೆ ಹೇಳ್ಕೊಡ್ಬೇಡ, ಈ ಅತ್ತೆ ಮಾವ ಸಂಬಂಧ ನನ್ನ ಹತ್ರ ಇಟ್ಕೋಬೇಡ ಅಂತ ರಚನೆಗೆ ಊರ್ಮಿಳಾ ಬೈತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಿರ್ತಾಳೆ, ಜಾಸ್ತಿ ಮಾಡಿದರೆ ನಿನ್ನ ಬಾಲ ಕಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಊರ್ಮಿಳಾ ಹೊರಟೋಗ್ತಿರ್ಬೇಕಾದ್ರೆ ಹರಿಪರಿನೂ ಹೋಗ್ತಾ ಇರ್ತಾರೆ. ಆಗ ರಚನೆ ಕೇಳ್ತಿರ್ತಾಳೆ, ಅಲ್ಲ ಮಾವನ್ ಯಾಕೆ ಈ ರೀತಿ ರೂಢಾಗಿ ಅಕ್ಕ ಬೈದ್ರು ಅಂತ ಅನ್ಬೇಕಾದ್ರೆ ನಮ್ಮನ್ನ ಕಟ್ಟಾಗೋದು ರೂಢಾಗಿ ಮಾತಾಡೋದು ಇದೇನು ಹೊಸ್ತಲ್ಲ ಬಿಡಿ ಅದಕ್ಕೆ ಅಂತ ರಚನನ್ಗೆ ಕಾವ್ಯ ಹೇಳ್ತಾ ಇರ್ತಾಳೆ. ಕಾಡಲ್ಲಿ ಸಿಂಹ ಎಲ್ಲ ಪ್ರಾಣಿಗಳನ್ನು ಹೇಗೆ ಕಟ್ಟಾಕಿರುತ್ತೋ ಅದೇ ರೀತಿ ಈ ಮನೇಲಿ ಈ ಸಿಂಹಿಣಿ ನಮ್ಮನ್ನೆಲ್ಲ ಕಟ್ಟಾಕಿದ್ದಾಳೆ. ಅದೇ ಕೃಷ್ಣನ ಮನೇಲಿದ್ದಿದ್ರೆ ಮಾತಲ್ಲಿ ಅವಳನ್ನ ಕಟ್ಟಾಕ್ತಿದ್ರು, ಏನು ಮಾಡೋದು ಅಂತ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಹಾಗೆ ರಚನಾ ದೇವ್ರ ಹತ್ರ ಬೇಡ್ತಾ ಇರ್ತಾಳೆ, ದೇಶಪ್ರೇಮಿಯವ್ರಿಗೆ ಮನೆ ಒಳಗಡೆ ಬಂದರೆ ಮನೆ ಬೃಂದಾನವ ಆಗುತ್ತೆ, ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ, ಇದೊಂದು ಒಳ್ಳೆ ಅವಕಾಶ ಮಾಡಿಕೊಡು ದೇವ್ರೆ ಅಂತ ಬೇಡ್ತಾ ಇರ್ತಾಳೆ. ಹಾಗೆ ಸಂಜೆ ಆದಮೇಲೆ ಈ ಕಡೆ ಕೃಷ್ಣ ಹತ್ರ ಬಂದು ಹೇಳ್ತಾ ಇರ್ತಾಳೆ, ಎಲ್ಲ ನನ್ನಿಂದಲೇ ಆಗಿದ್ದು, ನಾನೇ ನಿಮ್ಮ ಹತ್ರ ಹಾಲ್ ಟಿಕೆಟ್ ಕೊಡಬೇಕಿತ್ತು, ನಾನು ಇಟ್ಕೊಂಡು ತಪ್ಪು ಮಾಡಿದೆ ಅಂತ ಅನ್ಬೇಕಾದ್ರೆ, ಬಿಡಿ ನಾನು ಹಣೆ ಬರನೇ ಸರಿ ಇಲ್ಲ, ನೀವ್ಯಾಕೆ ತಲೆ ಕೆಡಿಸ್ಕೋತೀರಾ ಅಂತ ಹೇಳ್ತಾ ಇರ್ತಾನೆ. ಹೋಗ್ಲಿ ಬಿಡಿ ತಲೆ ಕೆಡಿಸ್ಕೋಬೇಡಿ, ಮುಂದಿನ ವರ್ಷ ಎಕ್ಸಾಮ್ ಬರ್ತೀನಿ ಅಂತ ಅನ್ಬೇಕಾದ್ರೆ ಒಂದು ವರ್ಷ ಇದೇ ರೀತಿ ವನವಾಸ ಮಾಡ್ತೀರಾ ಅಂತ ಕೇಳ್ತಾ ಇರ್ತಾಳೆ. ಆ ರಾಮನೇ ಸಹ ಅಂಥ ವನವಾಸ ಮಾಡಿದ್ದಾನೆ, ಅಂಥ ಅಪ್ಪ ಅಮ್ಮ ಸಾಮ್ರಾಜ್ಯ ಬಿಟ್ಟು ಹೋಗಿರ್ಬೇಕಾದ್ರೆ ನಂದೇ ಲೆಕ್ಕ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ಕೃಷ್ಣ ಹೇಳ್ತಾ ಇರ್ತಾನೆ, ಬೆಂಗಳೂರಲ್ಲಿ ಏನಾದರೂ ಕಾಡಿದ್ರೆ ನನ್ನ ಮತ್ತಿಗೆ ಅಲ್ಲಿಗೆ ಕಳಿಸ್ಬಿಡೋರು ಅಂತ ಹೇಳ್ತಾ ನಗಾಡ್ತಾ ಇರ್ತಾನೆ. ಹೌದು ಹೌದು, ನೀವೇ ಒಂದು ಕಾಡು ಹುಡ್ಕೊಂಡೋಗಿ ಅಲ್ಲೇ ಸಂಸಾರನ ಶುರು ಮಾಡ್ಕೊಳ್ಳಿ ಅಂತ ಅಂದಾಗ, ಆಯ್ತು ಬಿಡಿ ಹೋಗ್ತೀನಿ ಅಂತ ಹೇಳ್ತಾ ಇರ್ತಾನೆ. ನಾನು ಕೆರೆನ ಬಾವಿನ ನೋಡ್ಕೋತೀನಿ ಅಂತ ಅಂದಾಗ, ಅಯ್ಯೋ ಲಕ್ಕಿ ಚಾಮ್, ಇಲ್ಲಿ ಬರೀ ಹಳ್ಳ ಕೊಳ್ಳ ಇದೆ, ಸಾಯೋವಷ್ಟೇನು ದೊಡ್ಡದಲ್ಲ ಅಂತ ನಗಾಡ್ತಾ ಇರ್ತಾನೆ. ನಿಮ್ಗೆ ಇಷ್ಟನಾ ಅಂತ ಕೇಳ್ತಿರ್ಬೇಕಾದ್ರೆ, ನೀವು ಸಾಯ್ಕೋ ಮುಂಚೆ ನಾನೇ ಸಾಯ್ತೀನಿ ಅಂತ ಕೃಷ್ಣ ಹೇಳ್ತಿರ್ಬೇಕಾದ್ರೆ ಕೃಷ್ಣನ ಬಾಯಿನ ಮುಚ್ಚಿಬಿಡ್ತಾಳೆ. ಈ ರೀತಿ ಎಲ್ಲ ಮಾತಾಡಬೇಡಿ, ನನಗೆ ತುಂಬ ನೋವಾಗುತ್ತೆ, ನೀವು ಎಕ್ಸಾಮ್ ಬರೆದಿದ್ರೆ ಮಾವನಿಗೆ ತುಂಬ ಖುಷಿ ಆಗ್ತಿತ್ತು, ಅದಕ್ಕೋಸ್ಕರ ಬೇಜಾರಾಗಿ ಹೇಳ್ತಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ, ತಲೆ ಕೆಡಿಸ್ಕೋಬೇಡಿ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನಮ್ಮ ಬಾಸ್ ಹೇಳಿಲ್ವಾ, ಮುಂದೆ ಒಂದು ಒಳ್ಳೇದಾಗುತ್ತೆ, ಒಳ್ಳೆ ದಿನ ಬರುತ್ತೆ ಅಂತ ಖುಷಿಯಾಗಿರಿ ಅಂತ ಹೇಳ್ತಾ ಇರ್ತಾನೆ. ನನಗೆ ಅದೆಲ್ಲ ಗೊತ್ತಿಲ್ಲ, ಇವತ್ತೇ ಹಾಲ್ ಟಿಕೆಟ್ ಸಿಗಬೇಕು, ನಾಳೆ ಎಕ್ಸಾಮ್ ಬರೀಬೇಕು, ದೇವರೇ ಕಾಪಾಡಪ್ಪ ಅಂತ ಈ ಕಡೆ ರಚನಾ ದೇವ್ರ ಹತ್ರ ಬಿಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಕೃಷ್ಣ ಅಪ್ಪ ಅಮ್ಮ ಬಂದುಬಿಟ್ಟು ಕೆಮ್ತಾ ಇರ್ತಾರೆ. ಇವರಿಬ್ಬರು ಎದ್ದು ನಿಂತ್ಕೊಂಡಾಗ ಹಾಲ್ ಟಿಕೆಟ್ ಶಿವರಾಜ್ ತೋರಿಸಿದ ತಕ್ಷಣ ತುಂಬ ಖುಷಿ ಆಗುತ್ತೆ. ನೀವು ಬೆಳಗಿಂದ ಹುಡುಕ್ತಾ ಇದ್ದು ಒಂದು ಹಾಲ್ ಟಿಕೆಟ್ ಇಟ್ಕೊಳ್ಳೋಕ್ಕಾಗಲ್ವಾ, ಒಳ್ಳೆ ಅವಕಾಶ ಯಾವಾಗಲೂ ಕೊಟ್ಟಿದ್ದೀನಿ, ಆದರೆ ನೀನು ನಿರಾಸೆನೇ ತೋರಿದೆಯಾ, ಇದು ಲಾಸ್ಟ್ ಅವಕಾಶ, ಇದನ್ನೇನಾದ್ರು ನೀನು ಗೀಟಿಸ್ಕೊಳ್ಳಿಲ್ಲ ಅಂದರೆ ಲೈಫಲ್ಲಿ ಮಾತಾಡಲ್ಲ ಅಂತ ಅವರಪ್ಪ ಹೇಳಿ ಹಾಲ್ ಟಿಕೆಟ್ನ ಕೊಟ್ಬಿಟ್ರೆ ಇವನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.